ನಮಸ್ಕಾರ ವೀಕ್ಷಕರೇ, ನಮ್ಮ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 28ರಂದು ಸಂಭವಿಸಲಿರುವ ವರ್ಷದ ಪ್ರಮುಖ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿಂದು ತಿಳಿಸುತ್ತೇನೆ. ಆಗಸ್ಟ್ 28ರಂದು ಸಂಭವಿಸುತ್ತಿರುವ ಚಂದ್ರಗ್ರಹಣವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ವಿಶೇಷವೆಂದರೆ ಇದೇ ದಿನ ಪವಿತ್ರ ರಕ್ಷಾಬಂಧನ ಹಬ್ಬವೂ ಇದೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಬೆಳಿಗ್ಗೆ 8:04 ಶುರುವಾಗಿ 11:22 ಮುಕ್ತಾಯವಾಗುತ್ತದೆ. ಇದು ಹಗಲಿನಲ್ಲಿ ಸಂಭವಿಸುವುದರಿಂದ ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಯಾವುದೇ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಆದ್ದರಿಂದ ನೀವು ರಕ್ಷಾಬಂಧನವನ್ನು ನಿರ್ಭಯವಾಗಿ ಆಚರಿಸಬಹುದು. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸಿನ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಚಂದ್ರಗ್ರಹಣ ಸಂಭವಿಸಿದಾಗ ನಮ್ಮ ಮನಸ್ಸು, ಆಲೋಚನೆಗಳು ಮತ್ತು ನಿರ್ಧಾರಗಳ ಮೇಲೆ ನೇರವಾದ ಪ್ರಭಾವ ಬೀರುತ್ತದೆ. ಈ ಬಾರಿಯ ಆಂಶಿಕ ಚಂದ್ರಗ್ರಹಣವು ವಾಯುತತ್ವದ ಕುಂಭ ರಾಶಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ನಡೆಯುತ್ತಿದೆ. ಭಾರತದಲ್ಲಿ ಇದು ಗೋಚರಿಸದಿದ್ದರೂ ಇದರ ಕಾಂತೀಯ ಮತ್ತು ಕರ್ಮದ ಪ್ರಭಾವ ಪ್ರತಿಯೊಬ್ಬರ ಮೇಲೂ ಇದ್ದೇ ಇರುತ್ತದೆ. ಹಾಗಾದರೆ ಈ ಗ್ರಹಣದಿಂದ ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಗೆ ಕಂಟಕ ಮತ್ತು ತಪ್ಪದೆ ಮಾಡಬೇಕಾದ ಪರಿಹಾರಗಳೇನು ಎಂಬುದನ್ನು ವಿವರಿಸುತ್ತೇನೆ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ವೀಕ್ಷಿಸಿ. ಅದೃಷ್ಟ ಮತ್ತು ಅಶುಭ ರಾಶಿಗಳ ಮುನ್ನೋಟ. ಮೊದಲನೆಯದಾಗಿ, ಈ ಗ್ರಹಣವು 4 ರಾಶಿಗಳಿಗೆ ಅದ್ಭುತವಾದ ರಾಜಯೋಗವನ್ನು ತರುತ್ತದೆ. ಆ ಅದೃಷ್ಟದ ರಾಶಿಗಳೆಂದರೆ ಮೇಷ, ಮಿಥುನ, ಕನ್ಯೆ ಮತ್ತು ಧನಸ್ಸು ರಾಶಿ. ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲವಿದು. ಆದರೆ ಕುಂಭ, ಸಿಂಹ, ಕಟಕ, ವೃಶ್ಚಿಕ ಮತ್ತು ಮೀನರಾಶಿಯವರು ಈ ಸಮಯದಲ್ಲಿ ಅತಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಇನ್ನುಳಿದ ವೃಷಭ, ತುಲ ಮತ್ತು ಮಕರ ರಾಶಿಯವರಿಗೆ ಇದು ಅತ್ಯಂತ ಮಿಶ್ರ ಫಲವನ್ನು ನೀಡಲಿದೆ. ಬನ್ನಿ ಈಗ 12 ರಾಶಿಗಳ ಸಂಪೂರ್ಣ ಭವಿಷ್ಯವನ್ನು ಒಂದೊಂದಾಗಿ ನೋಡೋಣ. ಮೇಷರಾಶಿ, ನಿಮಗೆ ಈ ಗ್ರಹಣವು 11ನೇ ಮನೆಯಲ್ಲಿ ಆಗುತ್ತಿರುವುದರಿಂದ ಆರ್ಥಿಕ ಲಾಭ ಖಂಡಿತ. ಸಿಕ್ಕಿಬಿದ್ದಿದ್ದ ಹಣ ಕೈ ಸೇರಲಿದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಹೊಸ ಆಲೋಚನೆಗಳು ನಿಮ್ಮನ್ನು ಹುಡುಕಿ ಬರಲಿದೆ. ವೃಷಭ ರಾಶಿ, ನಿಮ್ಮ ಕರ್ಮಸ್ಥಾನದಲ್ಲಿ ಗ್ರಹಣ. ಕೆಲಸದ ಸ್ಥಳಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ವಾದ ವಿವಾದ ಬೇಡ, ಆದರೆ ದೀರ್ಘಕಾಲವಾದ ಹೂಡಿಕೆಗಳಿಗೆ ಇದು ಒಳ್ಳೆಯ ಸಮಯ. ಮಿಥುನ ರಾಶಿ, ಅದೃಷ್ಟದ ಬಾಗಿಲು ತೆಗೆಯಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವಿದೇಶ ಪ್ರಯಾಣದ ಕನಸು ನನಸಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಕಟಕ ರಾಶಿ, ನಿಮ್ಮ ರಾಶ್ಯಾಧಿಪತಿಯೇ ಚಂದ್ರ. ಹಾಗಾಗಿ ಅಷ್ಟಮ ಸ್ಥಾನದ ಈ ಗ್ರಹಣವು ನಿಮಗೆ ಆರೋಗ್ಯದ ಸಮಸ್ಯೆ ತರಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ, ಸಾಲ ಕೊಡಲು ಬೇಡಿ. ಸಿಂಹರಾಶಿ, ಸಪ್ತಮ ಭಾವದಲ್ಲಿ ಗ್ರಹಣವಿರುವುದರಿಂದ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಕನ್ಯಾ ರಾಶಿ, 6ನೇ ಮನೆಯ ಗ್ರಹಣ ನಿಮಗೆ ಶತ್ರುನಾಶ ಮಾಡಲಿದೆ. ಕೋರ್ಟ್ ಕೇಸುಗಳಲ್ಲಿ ಜಯ ಸಿಗಲಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಗುಣಮುಖರಾಗುವ ಯೋಗವಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ತುಲಾ ರಾಶಿ, ಪಂಚಮ ಭಾವದ ಗ್ರಹಣ. ಮಕ್ಕಳ ಭವಿಷ್ಯ ಅಥವಾ ಅವರ ಆರೋಗ್ಯ ನಿಮ್ಮ ಚಿಂತೆಗೆ ಕಾರಣವಾಗಬಹುದು. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕಬೇಡಿ. ವೃಶ್ಚಿಕ ರಾಶಿ, ಚತುರ್ಥ ಭಾವದಲ್ಲಿ ಗ್ರಹಣ. ಕುಟುಂಬದಲ್ಲಿ ಶಾಂತಿ ಕದಡಬಹುದು. ಆಸ್ತಿ ವಿಚಾರದಲ್ಲಿ ವಿವಾದಗಳು ಬೇಡ. ವಾಹನ ಚಲಾಯಿಸುವಾಗ ಅತಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಧನಸ್ಸು ರಾಶಿ, 3ನೇ ಮನೆಯಲ್ಲಿ ಗ್ರಹಣವಿದ್ದು ನಿಮ್ಮ ಧೈರ್ಯ ಮತ್ತು ಪರಾಕ್ರಮಗಳನ್ನು ಹೆಚ್ಚಿಸಲಿದೆ. ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ನಿಮಗೆ ಯಶಸ್ಸು ತಂದುಕೊಡುತ್ತದೆ. ಒಡಹುಟ್ಟಿದವರೊಂದಿಗೆ ಸಹಾಯ ಸಿಗಲಿದೆ. ಮಕರ ರಾಶಿ, ದ್ವಿತೀಯ ಭಾವದಲ್ಲಿ ಗ್ರಹಣವಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ನಿಮ್ಮ ಮಾತೆ ನಿಮಗೆ ಶತ್ರುವಾಗಬಹುದು. ಆದ್ದರಿಂದ ಮಾತನಾಡುವಾಗ ಹಿಡಿತವಿರಲಿ. ಕುಂಭರಾಶಿ, ಗ್ರಹಣ ನಡೆಯುತ್ತಿರುವುದೇ ನಿಮ್ಮ ರಾಶಿಯಲ್ಲಿ. ವಿಪರೀತ ಮಾನಸಿಕ ಒತ್ತಡ, ಗೊಂದಲ ಮತ್ತು ಖಿನ್ನತೆ ಕಾಡಬಹುದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ. ಧ್ಯಾನ ಮಾಡುವುದು ಅತ್ಯಗತ್ಯ. ಮೀನರಾಶಿ, 12ನೇ ಮನೆಯ ಗ್ರಹಣ. ವಿಪರೀತ ಖರ್ಚು ಮತ್ತು ಆಸ್ಪತ್ರೆಯ ಅಲೆದಾಟ ಇರಬಹುದು.
ನಿದ್ರಾಹೀನತೆ ಕಾಡಲಿದೆ. ಆದಷ್ಟು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಿ. ಅತ್ಯಂತ ಪ್ರಬಲ ಪರಿಹಾರಗಳು. ವೀಕ್ಷಕರೇ, ಶುಭ ಫಲವಿರುವ ರಾಶಿಯವರು ಭಯಪಡುವ ಅಗತ್ಯವಿಲ್ಲ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ಗ್ರಹಣ ನಡೆಯುತ್ತಿರುವ ಸಮಯದಲ್ಲಿ ಮನೆಯಲ್ಲಿ ಕುಳಿತು ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಗ್ರಹಣ ಮುಗಿದ ತಕ್ಷಣವೇ ಸ್ನಾನ ಮಾಡಿ, ದೇವರ ಕೋಣೆಯನ್ನು ಶುದ್ಧಗೊಳಿಸಿ ಪೂಜೆ ಮಾಡಿ. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿ, ಹಾಲು, ಬೆಲ್ಲ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡಿ. ಇದರಿಂದ ಗ್ರಹಣದ ದೋಷ ನಿವಾರಣೆಯಾಗುತ್ತದೆ. ಇದಿಷ್ಟು ಆಗಸ್ಟ್ 28ರ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಮತ್ತೊಮ್ಮೆ ಉಪಯುಕ್ತ ಮಾಹಿತಿಗಳೊಂದಿಗೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.